22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಈಗ ಕೊಡಗು ಮಂದಿ ಬಹಳ ಸಂತಸದಿಂದಿರುವಂತದ್ದು. ಕಾರಣ ಇಷ್ಟೇ, ರಾಮ ಕೊಡಗಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲೊಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವಲಿಂಗ ಈಗ ರಾಮೇಶ್ವರ ಎನ್ನುವಂತ ಹೆಸರಿನ ಮೂಲಕ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಆ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಿರುವ ಭಕ್ತರು, ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡುತ್ತಿರುವ ಜನ, ರಾಮ ಪ್ರತಿಷ್ಠಾಪಿಸಿದ ವಿಗ್ರಹಕ್ಕೆ ವಿಶೇಷ ಪೂಜೆ. ಇದು ಕೊಡಗು ಜಿಲ್ಲೆಯ ಇರ್ಪು ಗ್ರಾಮದಲ್ಲಿರುವ ಶ್ರೀರಾಮೇಶ್ವರ ದೇವಾಲಯದ ದೃಶ್ಯ. ರಾಮ ಲಕ್ಷ್ಮಣರು ವನವಾಸದಲ್ಲಿದ್ದ ಸಂದರ್ಭ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಇರ್ಪು ಗ್ರಾಮದ ಕಡೆಗೂ ಬಂದಿರುವ ಬಗ್ಗೆ ಪ್ರತೀತಿ ಇದೆ. ಹೀಗೆ ಬರುತ್ತಿದ್ದ ವೇಳೆ ರಾಮನ ಪೂಜೆ ಸಮಯವಾಗುತ್ತದೆ. ಹೀಗಾಗಿ ಕಾಶಿಗೆ ಹೋಗಿ ಶಿವಲಿಂಗವನ್ನ ತರುವಂತೆ ಆಂಜನೇಯನಿಗೆ ಶ್ರೀರಾಮ ಹೇಳುತ್ತಾನೆ. ಆದರೆ ಕಾಶಿಯಿಂದ ಶಿವಲಿಂಗ ತರುವುದು ತಡವಾದ ಕಾರಣ ರಾಮ ಸೀತೆಯರು ಸೇರಿ ಮರಳಿನಿಂದಲೇ ಒಂದು ಶಿವಲಿಂಗ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎಂಬುದು ಇತಿಹಾಸ. ರಾಮ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರುವುದರಿಂದ ಇಲ್ಲಿಗೆ ರಾಮೇಶ್ವರ ದೇವಾಲಯ ಎಂದು ಹೆಸರು ಬಂದಿದೆ. ಮುಜರಾಯಿ ಇಲಾಖೆಗೆ ಒಳಪಡುವ ಈ ದೇವಾಲಯಕ್ಕೆ ಎಂದಿಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ರಾವಣನನ್ನು ಸಂಹಾರ ಮಾಡಿ ಬರುವಾಗ ಪ್ರತಿನಿತ್ಯ ಈಶ್ವರ ಆರಾಧಕ ಅಂತ ಶ್ರೀರಾಮ ಪ್ರತಿ ವಿಷ್ಣು ಈಶ್ವರನ ಪೂಜೆ ಮಾಡ್ತಾ ಇದ್ದಂತೆ. ಅಂದರೆ ವಾಪಸ್ ಬರುವಾಗ ಅಂತ ಹೇಳ್ತಾರೆ. ವಾಪಸ್ ಬರುವಾಗ ಪ್ರತಿ ಈ ನದಿ ಲಕ್ಷ್ಮಣ ನದಿ ತೀರದಲ್ಲಿ ಮಧ್ಯಾಹ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತೇಳಿ ಹನುಮಂತನ ಕಾಶಿಗೆ ಕಳಿಸಿದ್ರಂತೆ. ಕಾಶಿಯಿಂದ ಅಲ್ಲಿ ಹೋಗುವಾಗ ನಾಗಕನ್ಯರು ಸ್ನಾನ ಮಾಡ್ತಾಯಿದ್ರು ಅಂತೇಳಿ ಲಿಂಗ ಬರಲಿಕ್ಕೆ ಹೊತ್ತಾಯಿತು. ಆಗ 12 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಬೇಕು ಅಂತೇಳಿ ಸೀತೆ ಮರಳಿನ ಲಿಂಗವನ್ನು ಮಾಡಿಕೊಟ್ರಂತೆ. ಹನುಮಂತ ತರುವಾಗ ಇಲ್ಲಿ ಪೂಜೆ ಆಗ್ತಾ ಇತ್ತು. ಏನು ರಾಮ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲು ನೀರು ಬೇಕಾಗುತ್ತದೆ. ಆಗ ಲಕ್ಷ್ಮಣ ಪಕ್ಕದ ಬ್ರಹ್ಮಗಿರಿ ಬೆಟ್ಟಕ್ಕೆ ಬಾಣ ಬಿಡುವಾಗ ನೀರು ಚಿಮ್ಮುತ್ತದೆ. ಅದೇ ನೀರನ್ನು ಅಭಿಷೇಕಕ್ಕೆ ಬಳಸಲಾಯಿತು ಎಂಬುದು ಇತಿಹಾಸ. ಲಕ್ಷ್ಮಣ ಬಾಣ ಬಿಟ್ಟಾಗ ಉದ್ಭವವಾದ ಈ ಜಲಪಾತವೇ ಈ ಲಕ್ಷ್ಮಣ ತೀರ್ಥ. ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಈ ರಾಮೇಶ್ವರ ದೇವಾಲಯದಲ್ಲಿ ಜಾತ್ರೆ ನಡೆಯುತ್ತದೆ. ರಾತ್ರಿ ಜಾಗರಣೆ ಕಳೆದ ನಂತರ ಬೆಳಿಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ ರಾಮೇಶ್ವರನಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ಫಾಲ್ಸ್ ಬಗ್ಗೆ ಗೊತ್ತಾಯ್ತು, ಇದು ಇರುಪು ಫಾಲ್ಸ್ ಅಂತ. ಅಲ್ಲಿ ಹೇಳಿದ್ರು ಲೈಕ್ ರಾಮ ಲಕ್ಷ್ಮಣ ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಕ್ ಬಂದಾಗ ನೀರಿಲ್ದೇ ಇದ್ದಾಗ, ಶಿವನಿಗೆ ಅಭಿಷೇಕ ಮಾಡಕ್ ನೀರಿಲ್ದೇ ಇದ್ದಾಗ ಲಕ್ಷ್ಮಣ ಬಾಣ ಬಿಟ್ಟು ಈ ತೀರ್ಥ ಹುಟ್ಟಿ ಇದು ಒಂದು ಉಗಮ ಸ್ಥಾನ ಆಯಿತು ಅಂತ. ತುಂಬ ಚೆನ್ನಾಗಿದೆ ಫಾಲ್ಸ್ ಇದು. ಆಮೇಲೆ ತುಂಬ ಪವಿತ್ರವಾದ ನದಿ. ಇಲ್ಲಿ ಎಲ್ಲರಿಗೂ ತುಂಬ ಪವಿತ್ರವಾದ ನದಿ, ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ. ಶ್ರೀರಾಮ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಈ ಜಾಗ ರಾಮೇಶ್ವರ ದೇವಾಲಯ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಹೋಗ್ತಾರೆ. ಇದೀಗ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ಇಲ್ಲಿಯೂ ಕೂಡ ಸಹಜವಾಗಿ ಜನತೆಯಲ್ಲಿ ಸಂತಸ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.